ಮುಖಂಡ ದೇವರಾಜೇಗೌಡ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ 4 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು ದೇವರಾಜೇಗೌಡರ ವಿರುದ್ಧ. ಇನ್ಫ್ಯಾಕ್ಟ್ ಅವರನ್ನ ಅರೆಸ್ಟ್ ಮಾಡೋ ಕೆಲಸ ಕೂಡ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ದೇವರಾಜೇಗೌಡಗೆ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ನಡೆಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ದೇವರಾಜೇಗೌಡನನ್ನ ಹಾಜರುಪಡಿಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಒಂದು ಅಕ್ಯೂಸ್ಡ್ ಅನ್ನ 24 ಗಂಟೆಯೊಳಗೆ ಅರೆಸ್ಟ್ ಮಾಡಿದ 24 ಗಂಟೆಯೊಳಗೆ ಮೆಡಿಕಲ್ ಪ್ರೊಸೀಜರ್ ಅನ್ನ ಮಾಡಬೇಕಾಗತ್ತೆ, ಜೊತೆಗೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಈ ಎರಡೂ ಪ್ರೊಸೀಜರ್ ಅನ್ನ ಸದ್ಯಕ್ಕೆ ಕಾನೂನಾತ್ಮಕವಾಗಿ ಪೊಲೀಸರು ಮಾಡಲಿಕ್ಕಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಏಪ್ರಿಲ್ 1ನೇ ತಾರೀಕು ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಂಟೆಡ್ ಆಗಿದ್ರು ದೇವರಾಜೇಗೌಡ. ಫೈನಲಿ ನಿನ್ನೆ ಸಿನಿಮೀಯ ರೀತಿಯಲ್ಲಿ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಸತತವಾಗಿ ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಮತ್ತು ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಪೆನ್ಡ್ರೈವ್ ಪ್ರಕರಣದಲ್ಲೂ ಕೂಡ ಈ ಪ್ರಜ್ವಲ್ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಕೂಡ ಇವರ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಸೊ ಕುತೂಹಲ ಇದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲೂ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಸಂತ್ರಸ್ತೆ ದೂರು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಕಾರನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಮೊದಲು ತಪಾಸಣೆ ನಡೆಸಿ ನಂತರ ಸೀಸ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಅವರ ಮೊಬೈಲ್ ಅನ್ನ ಕೂಡ ಅಕ್ಯೂಸ್ಡ್ ಆಗಿರೋದ್ರಿಂದ ಮೊಬೈಲ್ ಅನ್ನ ಕೂಡ ಸೀಸ್ ಮಾಡಿದರೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಈಗ ಈ ಪ್ರಕರಣದ ತನಿಖೆ ಹೇಗೆ ಸಾಗ್ತಾ ಇದೆ? ಈ ಮೆಡಿಕಲ್ ಪ್ರೊಸೀಜರ್ ಎಷ್ಟು ತನಕ ಆಗಬಹುದು? ನಂತರ ಜಡ್ಜ್ ಮುಂದೆ ಎಕ್ಸಾಕ್ಟ್ಲಿ ಯಾವ ಟೈಮಿಂಗ್ ಅಲ್ಲಿ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ? ಮಮತಾ, ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡರನ್ನ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಇಂದು ಬೆಳಗ್ಗೆಯಿಂದ ಸತತ 4.5 ಗಂಟೆ ಹೆಚ್ಚು ಕಾಲ ದೇವರಾಜೇಗೌಡರನ್ನ SP ಮೊಹಮ್ಮದ್ ಸುಜಾತಾ, ASP ವೆಂಕಟೇಶ್ ನಾಯ್ಡು ಹಾಗೂ DYSP ಅಶೋಕ್ ಸಮ್ಮುಖದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಕುಮಾರ್ ಅವರು ವಿಚಾರಣೆ ನಡೆಸಿದರು. 4.5 ವಿಚಾರಣೆಗಳ ಬಳಿಕ ದೇವರಾಜೇಗೌಡ ಅವರಿಗೆ ಊಟವನ್ನು ಸಹ ಪೊಲೀಸ್ ಠಾಣೆಯಲ್ಲೇ ನೀಡಲಾಯಿತು. ಅದಾದ ಬಳಿಕ ಏನು ಸಂತ್ರಸ್ತ ಮಹಿಳೆ ಕಾರಿನಲ್ಲೂ ಸಹ ಅವ್ರನ್ನ ಲೈಂಗಿಕ ಕಿರುಕುಳ ನೀಡಿದ್ರು ಅಂತ ಹೇಳಿದ್ರು. ಆ ಕಾರನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ದೃಶ್ಯದಲ್ಲಿ ಗಮನಿಸಬಹುದು. ಇದು ಹೊಳೆನರಸೀಪುರದ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ. ಈಗಾಗಲೇ ದೇವರಾಜೇಗೌಡರನ್ನು ವಶಕ್ಕೆ ಪಡೆದ ಬಳಿಕ ಕಾರನ್ನು ಸಹ ಪೊಲೀಸ್ ವಶದಲ್ಲೇ ಇತ್ತು. ಆ ಸಂತ್ರಸ್ತ ಮಹಿಳೆ ಏನು ಕಾರಿನಲ್ಲೂ ಸಹ ನನಗೆ ದೇವರಾಜೇಗೌಡರು ಲೈಂಗಿಕ ಕಿರುಕುಳವನ್ನು ನೀಡಿದ್ರು ಅಂತ ಹೇಳಿದ್ರು. ಆ ಕಾರಿನ ಬಳಿ ದೇವರಾಜೇಗೌಡರನ್ನ ಕರೆದುಕೊಂಡು ಹೋಗಿ ಸಂಪೂರ್ಣ ಕಾರನ್ನ ತಪಾಸಣೆ ಮಾಡಿ ಆನಂತರ ಕಾರನ್ನು ಸಹ ಈಗ ಸೀಸ್ ಮಾಡಲಾಗಿದೆ. ಇನ್ನೇನು ಹೇಳಿಕೆಯನ್ನು ಪಡೆದು ಮುಗಿದ ತಕ್ಷಣವೇ ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋಗಲಾಗುತ್ತೆ. ವೈದ್ಯಕೀಯ ತಪಾಸಣೆ ನಂತರ ಇಂದ ಕೋರ್ಟ್ಗೆ ರಜಾ ಇರೋದ್ರಿಂದ ಜಡ್ಜ್ ನಿವಾಸದೆದುರು ಜಡ್ಜ್ ಮುಂದೆ ದೇವರಾಜೇಗೌಡರನ್ನ ಹಾಜರುಪಡಿಸಲಾಗುತ್ತೆ. ಆ ನಂತರದಲ್ಲಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೋ ಅಥವಾ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೋ ಅಥವಾ ಏನು SIT ಪೆನ್ಡ್ರೈವ್ ಹಗರಣದಲ್ಲಿ 2ನೇ ಬಾರಿ ನೋಟಿಸ್ ನೀಡಿದೆ ಅದರ ವಿಚಾರಣೆಗಾಗಿ SIT ವಶಕ್ಕೆ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮಮತಾ.